ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ಧಾರ್ಮಿಕ ವಿಷಯ ಹಂಪಿ ಉತ್ಸವ. ಹಂಪಿ ಉತ್ಸವವು ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸುವ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ನೆನಪಿಸುವ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಹಂಪಿ ಉತ್ಸವವು ಕರ್ನಾಟಕದ ಅತ್ಯಂತ ವೈಭವಶಾಲಿ ಮತ್ತು ಐತಿಹಾಸಿಕ ಉತ್ಸವಗಳಲ್ಲಿ ಒಂದಾಗಿದೆ. ವಿಜಯನಗರ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾದ ಹಂಪಿ ನಗರದಲ್ಲಿ ಈ ಉತ್ಸವವನ್ನು ಭವ್ಯವಾಗಿ ಆಚರಿಸಲಾಗುತ್ತದೆ. ಹಂಪಿಯ ಐತಿಹಾಸಿಕ ಸ್ಮಾರಕಗಳು, ಶಿಲ್ಪಕಲೆಗಳು ಮತ್ತು ದೇವಾಲಯಗಳು ಈ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿವೆ. ಹಂಪಿ ಉತ್ಸವವನ್ನು ವಿಜಯೋತ್ಸವ ಎಂದು ಕರೆಯುತ್ತಾರೆ. ಈ ಉತ್ಸವದ ಮುಖ್ಯ ಉದ್ದೇಶವು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಹಾಗೂ ಕನ್ನಡ ಸಂಸ್ಕೃತಿಯನ್ನು ವಿಶ್ವದ ಮುಂದೆ ಪರಿಚಯಿಸುವುದಾಗಿದೆ. ವಿಶೇಷವಾಗಿ ಕೃಷ್ಣದೇವರಾಯರ ಅವರ ಆಡಳಿತ ಕಾಲವನ್ನು ಸ್ಮರಿಸಿ ಅವರ ಸಾಧನೆಗಳನ್ನು ಗೌರವಿಸಲಾಗುತ್ತದೆ. ಉತ್ಸವದ ಸಂದರ್ಭದಲ್ಲಿ ನೃತ್ಯ, ಸಂಗೀತ, ಯಕ್ಷಗಾನ, ಜನಪದ ಕಲಾ ಪ್ರದರ್ಶನಗಳು, ದಸರಾ ಮೆರವಣಿಗೆ ಶೈಲಿಯ ಶೋಭಾಯಾತ್ರೆಗಳು ನಡೆಯುತ್ತವೆ. ದೇಶ ವಿದೇಶಗಳಿಂದ ಅನೇಕ ಕಲಾವಿದರು ಮತ್ತು ಪ್ರವಾಸಿಗರು ಭಾಗವಹಿಸುತ್ತಾರೆ. ಹಂಪಿಯ ಪ್ರಸಿದ್ಧ ದೇವಾಲಯವಾದ ವಿರೂಪಾಕ್ಷ ದೇವಾಲಯ ಹಾಗೂ ಕಲ್ಲಿನ ರಥ ಇರುವ ವಿಠ್ಠಲ ದೇವಾಲಯ ಪ್ರದೇಶದಲ್ಲಿ ವಿಶೇಷ ಬೆಳಕು ಅಲಂಕಾರಗಳು ಮಾಡಲಾಗುತ್ತವೆ. ರಾತ್ರಿಯಲ್ಲಿ ದೀಪಾಲಂಕಾರದಿಂದ ಹಂಪಿ ನಗರವು ಮಿನುಗುತ್ತದೆ. ಹಂಪಿ ಉತ್ಸವವು ಕರ್ನಾಟಕದ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಈ ಉತ್ಸವದ ಮೂಲಕ ಯುವ ಜನತೆಗೆ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಮಹತ್ವ ತಿಳಿಯುತ್ತದೆ. ಪ್ರವಾಸೋದ್ಯಮಕ್ಕೂ ಇದು ಮಹತ್ತರ ಪ್ರೋತ್ಸಾಹ ನೀಡುತ್ತದೆ. ಒಟ್ಟಾರೆ ಹಂಪಿ ಉತ್ಸವವು ನಮ್ಮ ಐತಿಹಾಸಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ವದ ಹಬ್ಬವಾಗಿದೆ. ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೆನಪಿಸುವ ಈ ಉತ್ಸವವು ಕನ್ನಡಿಗರ ಹೆಮ್ಮೆಯ ಸಂಕೇತವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.